ಸೊ ಮೋದಿ ಸಂಪುಟದ 20 ಮಂದಿ ಹಾಲಿ ಸಚಿವರಿಗೆ ಈಗ ಮತ್ತೆ ಮಂತ್ರಿಗಿರಿ ಸಿಗ್ತಾ ಇದೆ. ಸೊ ಮೋದಿ 3.0 ನಲ್ಲಿ ಹಿಂದಿನ ಸಂಪುಟದಲ್ಲಿದ್ದಂಥ 20 ಸಚಿವರಿಗೆ ಮತ್ತೆ ಚಾನ್ಸ್ ಸಿಗ್ತಾ ಇದೆ. ಸೊ ಅದರಲ್ಲಿ ನಮ್ಮ ರಾಜ್ಯದ ಇಬ್ಬರು ಸೇರ್ಕೊಳ್ಳುತ್ತಾರೆ. ಅಮಿತ್ ಶಾ, ಜೈಶಂಕರ್, ನಿರ್ಮಲಾ ಅವರು, ಕಿರಣ್ ರಿಜಿಜು ಇವರೆಲ್ಲರಿಗೂ ಕೂಡ ಅವಕಾಶ ಮತ್ತೆ ಸಿಗ್ತಾ ಇದೆ. ರಾಜನಾಥ್ ಸಿಂಗ್, ಸೋನಾವಾಲಾ ಸೇರಿ 20 ಮಂದಿಗೆ ಸ್ಥಾನ ಸಿಗ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವರು ಕೂಡ ಇದ್ದಾರೆ. ಇನ್ನೊಂದು ಕಡೆಗೆ ಶೋಭಾ ಕರಂದ್ಲಾಜೆ ಅವರು ಕೂಡ ಇದ್ದಾರೆ. ಸೊ ಪ್ರಮುಖ ಖಾತೆಗಳು ಬಿಜೆಪಿಯ ಬಳಿಯೇ ಕೂಡ ಉಳಿಸಿಕೊಳ್ಳುವಂಥದ್ದಿದೆ. ಉಳಿಸ್ಕೊಳ್ತಾರೆ. ಹೇಗೆ, ಯಾವ ರೀತಿಯಾಗಿ ಅವರವ್ರ ನಡುವೆ ಮಾತುಕತೆಗಳಾಗಿರುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಸಹಜವಾಗಿಯೇ JDU ಮತ್ತು TDPಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿರ್ತಾರೆ. ಯಾವ್ಯಾವ ಸ್ಥಾನಗಳು ಯಾರ್ಯಾರಿಗೆ ಸಿಗುತ್ತೆ, ಯಾವ ಖಾತೆಗಳು ಸಿಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಕಳೆದ ಬಾರಿ ರಸ್ತೆ ಸಾರಿಗೆಯನ್ನು ಪಡ್ಕೊಂಡಂಥ ನಿತಿನ್ ಗಡ್ಕರಿ ಅವರಿಗೆ ಈ ಬಾರಿ ಅದೇ ಖಾತೆಯನ್ನು ಕೊಡ್ತಾರಾ ಅಥವಾ JDU TDP ಏನಾದರೂ ಆ ಖಾತೆಯನ್ನು ಕೇಳಿದಾರಾ ಗೊತ್ತಿಲ್ಲ. ಯಾರ್ಯಾರಿಗೆ ಯಾವ ಸ್ಥಾನಗಳು ಹೋಗುತ್ತೆ, ಮಂತ್ರಿಗಿರಿ ಏನು ಹೋಗುತ್ತೆ ಅಂತೇಳಿ. ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ನೋಡ್ತಾ ಇದ್ರಿ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ. ಅದಾದ ನಂತರ ಅವ್ರ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಲ್ಲಿ ಸಂಸದರಾಗಿ ನಿಂತ್ಕೊಂಡ್ರು. 29ಕ್ಕೆ 29 ಸೀಟ್ಗಳನ್ನು ಗೆಲ್ಲಿಸ್ಕೊಂಡು ಬಂದರು. ಸೊ ಈಗ ಅವರಿಗೂ ಕೂಡ ಪ್ರಮುಖ ಸ್ಥಾನ ಇದೆ. ಬಟ್ ಬಹಳ ಚರ್ಚೆ ಆಗ್ತಾ ಇದ್ದಿದ್ದು ಅವರಿಗೆ BJPಯ ರಾಷ್ಟ್ರಾಧ್ಯಕ್ಷ ಸ್ಥಾನವನ್ನು ನೀಡಲಾಗುತ್ತೆ ಅಂತ ಹೇಳಿ. ಗೊತ್ತಿಲ್ಲ ಈಗ ಏನೇನು ಚರ್ಚೆಗಳಾಗಿದೆ, ಯಾರ್ಯಾರಿಗೆ ಯಾವ್ಯಾವ ಪೊಸಿಷನ್ಗಳನ್ನು ನೀಡ್ತಾರೆ ಅಂತ ಹೇಳಿ. ಸದ್ಯಕ್ಕಂತೂ ಕುತೂಹಲ ಇರುವಂಥದ್ದಿಷ್ಟೇ, ಯಾರಿಗೆ ಯಾವ ಖಾತೆಗಳು ಅನ್ನೋದು. ಒಂದು ಕಡೆಗೆ ನಮ್ಮ ರಾಜ್ಯಕ್ಕೆ ಯಾವ ಖಾತೆಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದು. ಈಗ 4+1 ಅಂತ ನಾವು ಕನ್ಸಿಡರ್ ಮಾಡ್ತಾ ಇರೋದು. ಸೊ ಒಂದು ನಿರ್ಮಲಾ ಸೀತಾರಾಮನ್ ಅವರು ಅವರೊಂಥರ ಗೆಸ್ಟ್ ಅಪಿಯರೆನ್ಸ್ ರೀತಿಯಲ್ಲಿ ನಮ್ಮ ಕರ್ನಾಟಕಕ್ಕೆ. ಸೊ ಹಾಗಾಗಿ ಅವ್ರಿಗೂ ಒಂದು ಪೊಸಿಷನ್, ಅದು ಕರ್ನಾಟಕದ ಕೋಟಾ ಅಂತಲೇ ಕನ್ಸಿಡರ್ ಮಾಡಿದ್ದಾರೆ. ಸೊ ನಾವು ಅದನ್ನು ಕನ್ಸಿಡರ್ ಮಾಡಬೇಕಾ ಬೇಡವಾ ಅನ್ನೋದೇ ನಮಗಿರುವಂಥ ಪ್ರಶ್ನೆ. ಅವರೇನೋ ಮಾಡ್ತಾರೆ, ಕಾರಣ ನಮಗೇನಾದರೂ ಆಗಬೇಕಲ್ಲ. ಇಲ್ಲಿ ನಮ್ಮೆಲ್ಲರಿಗೆ ಕತೆ ಏನು? ಸೊ ಪ್ರಮಾಣ ವಚನಕ್ಕೆ ಮುನ್ನವೇ BJPಯಲ್ಲಿ ಅಸಮಾಧಾನ ಸ್ಫೋಟವಾಗಿದೆ. ಓಕೆ, ಯಾರು ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದು? ರಾಜ್ಯ ಖಾತೆಯನ್ನು ಒಪ್ಪಿಕೊಳ್ಳಲು NCPಯ ಅಜಿತ್ ಪವಾರ್ ಈಗ ನಿರಾಕರಿಸಿದ್ದಾರೆ. ಸೊ ಹಿಂದೆ ಸಂಪುಟ ದರ್ಜೆಯನ್ನ ನೀಡಲಾಗಿತ್ತು, ಈಗ ಯಾಕೆ ಒಪ್ಕೊಳ್ಬೇಕು ನಾವು ರಾಜ್ಯ ದರ್ಜೆಯನ್ನ ಅಂತ ಅವ್ರದ್ದು. ಈಗ ರಾಜ್ಯ ಖಾತೆಯನ್ನು ನೀಡಿದ್ರೆ ಒಪ್ಕೊಳ್ಳೋಕೆ ಹೇಗೆ ಸಾಧ್ಯ ಅಂತ ಅವರ ಅಸಮಾಧಾನ ಅಂತಿದ್ದಾರೆ. ಗೊತ್ತಿಲ್ಲ ಈಗ ಹೇಗೆ ನಡೆಯುತ್ತೆ ಅಂತ ಹೇಳಿದ್ದನ್ನ. ಸೊ ಸಂಪುಟ ದರ್ಜೆಗಾಗಿ BJPಗೆ ಕೇಳಲಾಗಿದೆ ಅನ್ನುವಂಥ ಮಾತನ್ನು ಅವರು ಆಡಿದ್ದಾರೆ ಅನ್ನುವಂಥ ಮಾಹಿತಿಗಳೀಗ ಬರ್ತಾ ಇದೆ. ಸೊ ಅಲ್ಲೊಂಥರ ತೀಸ್ರಾ ನಡೀತಾ ಇದೆ ಅಜಿತ್ ಪವಾರ್ ವಿಚಾರದಲ್ಲಿ. ಮಹಾರಾಷ್ಟ್ರದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಅದೊಂಥರ ನಡೀತಾ ಇದೆ ಅಲ್ಲಿ, ರಾಜಕೀಯವಾಗಿ ನಡೀತಾ ಇರುವಂಥದ್ದು. ಅವ್ರು ಆಚೆ ಹೋಗ್ತಾರೆ ಅಂತಾರೆ, ಇರ್ತಾರೆ ಅಂತಾರೆ, ಅಲ್ಲಿ ಅವರನ್ನು ಇನ್ಯಾವುದೋ ಕಡೆಗೆ ಸೆಳೀತಾ ಇದ್ದಾರೆ ಅಂತಾರೆ. ಗೋಜಲು ಎದ್ದೋಗಿದೆ ಅದು. ಸೊ ಹಾಗಾಗಿ ಅಲ್ಲಿ ಏನು ಬೇಕಾದರೂ ಆಗ್ಬೋದು. ಈಗ ಸದ್ಯಕ್ಕೆ ಅವ್ರು ಅಸಮಾಧಾನ ಮಾಡ್ಕೊಂಡ್ರೆ ಏನಾಗುತ್ತೆ? ಈಗ ಆಚೆ ಹೋಗ್ತಾರಾ? ಹೋದರೆ ಎಷ್ಟು ನಂಬರ್ಸ್ಗಳು ಹೋಗುತ್ತೆ? ಏನಾಗುತ್ತೆ? ಮಹಾರಾಷ್ಟ್ರದ ಮೇಲೆ ಪರಿಣಾಮಗಳೇನು ಗೊತ್ತಿಲ್ಲ. ಇವೆಲ್ಲವೂ ಕೂಡ ಇದೆ. ಇನ್ನೊಂದು ಕಡೆಗೆ ರವಿಶಂಕರ್, ಓಕೆ, ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಬಹಳ ಕುತೂಹಲ ಇರುವಂಥದ್ದು ಏನಾಗುತ್ತೆ ಅನ್ನುವಂಥದ್ದು ಮಂತ್ರಿಗಿರಿ ವಿಚಾರಕ್ಕೆ ಬರೋದಾದ್ರೆ ಅದು ಒಂದು ಕಡೆಗೆ ಪಾರ್ಟ್ ಆಫ್ ದಟ್. ಬಟ್ ಮೋದಿಯವರು ಈಗ 3.0 ಅಲ್ಲಿ ಹೆಜ್ಜೆಯನ್ನು ಇಡ್ತಾ ಇರೋದ್ರಿಂದ ರಾಷ್ಟ್ರಪತಿ ಭವನವನ್ನು ನೋಡೋದೇ ಒಂದು ಅದ್ಭುತವಾಗಿರುವಂಥ ದೃಶ್ಯಾವಳಿಗಳು. ಇವತ್ತು ಯಾರಾದರೂ ಕರ್ನಾಟಕದವರು ಒಂಥರ ಬೇಸರದಲ್ಲಿ ಅಥವಾ ಖುಷಿಯಲ್ಲಿರುವಂಥದ್ದಂತೂ ಬಹುತೇಕ ಕಾಣಿಸ್ತಾ ಇದೆ. ಒಂಥರ ಬೇಸರದಲ್ಲಿರುವಂಥವ್ರು ಯಾರಾದರೂ ಕಾಣಿಸ್ತಾ ಇದ್ರಾ? ಅರುಣ್, ನಾನು ಆಗಲೇ ಹೇಳ್ತಾ ಇದ್ದೆ, ಯಾರೆಲ್ಲ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದರು ಅವರು ಒಂದಿಷ್ಟು ಬೇಸರದಲ್ಲಿದ್ದಾರೆ ಮತ್ತು ಅನಿವಾರ್ಯವಾಗಿ ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಲೇಬೇಕಾದಂಥ ಪರಿಸ್ಥಿತಿಯಲ್ಲೂ ಕೂಡ ಇದ್ದಾರೆ. ನಾನು ಆಗಲೇ ಹೆಸರುಗಳನ್ನು ಕೂಡ ಹೇಳಿದ್ದೀನಿ, ಯಾರೆಲ್ಲ ಈ ರೀತಿಯಾದಂತಹ ಒಂದು ಇಕ್ಕಟ್ಟಿಗೆ ಸಿಗಾಕೊಂಡಿದ್ದಾರೆ ಅನ್ನುವಂಥದ್ದು. ನಾನು ಆಗಲೇ ಹೇಳ್ತಿದ್ದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು, ಮಾಜಿ DCM ಗೋವಿಂದ ಕಾರಜೋಳ ಅವರು, ಇವರೆಲ್ಲರೂ ಕೂಡ ಭಾಳಷ್ಟು ಕಾನ್ಫಿಡೆಂಟ್ ಆಗಿದ್ದರು, ನಮಗೆ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದರು. ಯಾವಾಗ ಯಾರ್ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಬೆಳಗ್ಗೆ ಗೊತ್ತಾಯಿತು, ನರೇಂದ್ರ ಮೋದಿಯವರ ನಿವಾಸದಿಂದ ಅವರಿಗೆ ಬುಲಾವ್ ಬಂತು. ಆ ಬಳಿಕ ಅವ್ರಿಗೆ ಒಂದಿಷ್ಟು ಬೇಸರ ಸಹಜವಾಗಿ ಆಯಿತು. ಅದಾದ ಬಳಿಕ ಅವರು ಒಂದಿಷ್ಟು ಹೊತ್ತು ಕಾಲ ಯಾರಿಗೂ ಕೂಡ ಕಾಣಿಸ್ಕೊಳ್ಳದೆ ತೆರೆಮರೆಗೆ ಸರಿದಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಕರ್ನಾಟಕ ಭವನದಲ್ಲೇ ಓಡಾಡ್ತಿದ್ದಂತಹ ನಾಯಕರು ಏಕಾಏಕಿ ಪಟ್ಟಿ ಬಿಡುಗಡೆ ಆಗ್ತಿದೆ. ಅಜಿತ್ ಪವಾರ್ ಕಥೆ ಏನು ಅಂತ? ಅಜಿತ್ ಪವಾರ್ ವಿಚಾರದಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಶುರುವಾಗಿರುವಂಥದ್ದು. ಅವರು ಕ್ಯಾಬಿನೆಟ್ ರ್ಯಾಂಕಿಗೆ ಡಿಮ್ಯಾಂಡನ್ನು ಇಡ್ತಿದ್ದಾರೆ. ಆದರೆ BJP ನಾಯಕರು ಅವರಿಗೆ MOS ಖಾತೆಯನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥದ್ದು. ಹೀಗಾಗಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಕೂಡ ಒಂದಿಷ್ಟು ಮಹತ್ವದ ಪಾತ್ರವನ್ನು NCP ಬಂಡಾಯ ಇವ್ರದ್ದು ಅಜಿತ್ ಪವಾರ್ ಗ್ರೂಪ್ ಏನಿದೆ ಅದು ಈಗ ನಿಭಾಯಿಸ್ತಾ ಇರುವಂಥದ್ದು. ಹೀಗಾಗಿ ಒಂದು ಕ್ಯಾಬಿನೆಟ್ ಬೇಕು ಅನ್ನುವಂಥ ಡಿಮ್ಯಾಂಡನ್ನು ಈಗ ಇಡ್ತಾ ಇರುವಂಥದ್ದು ಅಜಿತ್ ಪವಾರ್ ಅವರು. ಆದರೆ BJPಯ ವರಿಷ್ಠರು ಅವರಿಗೆ MOS ಖಾತೆಯನ್ನು ಕೊಡಲಿಕ್ಕೆ ಮುಂದಾಗಿರುವಂಥದ್ದು.
ಈ ವಿಚಾರದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಡೀತಾ ಇದ್ದಾವೆ. ಆದಾಗ್ಯೂ ಕೂಡ ಅವರು ಇವತ್ತು Okay. ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆಗಳಿದಾವೆ. ಮುಂದಿನ ಹಂತದಲ್ಲಿ ಅವರನ್ನು ಹೇಗೆ ಸಮಾಧಾನ ಪಡಿಸುವಂತ ಕೆಲಸಗಳು ಆಗುತ್ತೆ ಅನ್ನುವಂಥದ್ದನ್ನು ಇನ್ನಷ್ಟೇ ಕಾದು ನೋಡಬೇಕು.